ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಾನು ಬಹುತೇಕವಾಗಿ ನನ್ನ ಚಾನೆಲ್ನಲ್ಲಿ ಹೊಸ ಹೊಸ ವಿಷಯಗಳನ್ನು ತರ್ತೇನೆ. ನಿಮಗದು ಇಷ್ಟ ಆಗತ್ತೆ. ಯಾವುದೂ ನಾನು ಜನಪ್ರಿಯತೆಗಾಗಿ ತರುವುದಿಲ್ಲ. ಬದುಕಿಗಾಗಿ, ಭಾವಕ್ಕಾಗಿ, ಸಮಾಜಕ್ಕಾಗಿ, ಸಂಸ್ಕೃತಿಗಾಗಿ ಅಥವಾ ನಮ್ಮ ದೇಶಕ್ಕಾಗಿ, ಅದು ಯಾವುದೇ ರೀತಿಯಲ್ಲಾದರೂ ಒಂದು ಪ್ರತಿಸ್ಪಂದಿಸುವ ಗುಣ ಇದ್ದಾಗ ಮಾತ್ರ ನಾನು ಸಂದರ್ಶನ ಮಾಡ್ತೇನೆ. ಆ ವಿಷಯಗಳನ್ನು ನಿಮಗೆ ಮುಟ್ಟಿಸ್ತೇನೆ. ಇವತ್ತು ಅಂಥದ್ದೇ ಒಂದು ಅಪರೂಪದ ವಿಷಯಕ್ಕಾಗಿ, ಸಾಧನೆಗಾಗಿ, ಸಾಧಕರನ್ನು ಪರಿಚಯಿಸೋದಕ್ಕಾಗಿ ನಾನು ಇಲ್ಲಿ ನಿಂತಿದ್ದೇನೆ. ಇಲ್ಲ, ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಡಾಕ್ಟರ್ ಸವಿತಾ ರಾಣಿ. ಆಕ್ಚುಲಿ ಇದೊಂದು 3 ವರ್ಷದ ಹಿಂದೆ ಅಥವಾ 4 ವರ್ಷದ ಹಿಂದೆನೇ ಮಾತಾಡಬೇಕಾಗಿತ್ತು. ಅದು ಏನೋ ಕೊನೆಗೂ ನಮ್ಮ ದೇಶದಲ್ಲಿ ನಮಗೊಂದು ನಂಬಿಕೆ ಇದೆ, ಕಾಲ ಕೂಡಿ ಬರಬೇಕು ಅಂತ. ಬಹುಶಃ ಇವತ್ತು ಆ ಕಾಲ ಬಂದಿದೆ ಅಂತ ಅಂದ್ಕೊಳ್ತೇನೆ. ನಾವು ನೆಲದಲ್ಲಿ ಯೋಗ ಮಾಡೋದನ್ನ ಗಮನಿಸಿದ್ದೇವೆ. ಮೋದಿಯವರ ಈ 12 ವರ್ಷದಲ್ಲಿ ಭಾರತದ ಯೋಗ ಇವತ್ತು ವಿಶ್ವ ಯೋಗ ಆಗಿದೆ. ಪ್ರತಿಯೊಂದು ರೋಗಕ್ಕೂ, ಪ್ರತಿಯೊಂದು ಸುಖಕ್ಕೂ, ಪ್ರತಿಯೊಂದು ಸಮೃದ್ಧತೆಗೂ ಯೋಗ ಒಂದು ಮದ್ದು ಮತ್ತು ಯೋಗ ಒಂದು ದಾರಿ, ಯೋಗ ಒಂದು ಯೋಗ. ಇದು ನಾವು ಈಗಾಗಲೇ ಕಂಡುಕೊಂಡಿದ್ದೇವೆ. ಹೊಸ ತಲೆಮಾರು, ಹಳೆ ತಲೆಮಾರು, ಮಧ್ಯ ಇವೆಲ್ಲವೂ ಕೂಡ ಇವತ್ತು ಯೋಗಕ್ಕೆ ಎಲ್ಲೋ ಒಂದು ಕಡೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ನಾವು ಇಂಟ್ರಾಕ್ಟ್ ಆಗ್ತೇವೆ. ಸವಿತಾ ಅವರ ಒಂದು ಇಂಟರ್ವ್ಯೂ ಮಾಡೋ ಉದ್ದೇಶ ಏನು ಅಂತಂದ್ರೆ, ಅವರು ಜಲಯೋಗ ಪ್ರವೀಣೆ. ಕುಂಭಮೇಳದಲ್ಲಿ ಅವರು ಮಾಡಿದಂಥ ಜಲಯೋಗ ಅದು ವಿಶ್ವದ ಗಮನವನ್ನು ಸೆಳೆದಿತ್ತು. ಯಾಕೆಂತಂದ್ರೆ 144 ವರ್ಷಕ್ಕೊಮ್ಮೆ ಕುಂಭ ಬರುವಂಥದ್ದು. ಅಲ್ಲಿ ಇವರು ಯೋಗವನ್ನು ಮಾಡಿದರು. ಅವರಷ್ಟೇ ಅಲ್ಲ, ಯೋಗಪಟು ಅಷ್ಟೇ ಅಲ್ಲ, ಅವರು ಬಹುಮುಖ ಪ್ರತಿಭಾವಂತೆ. ಅವರನ್ನು ಇವತ್ತು ನಾವು ನಿಮಗೆ ಪರಿಚಯಿಸಬೇಕು. ಜಲಯೋಗ, ಜಲದಲ್ಲಿ ಯೋಗ ಮಾಡೋದ್ರಿಂದ ಆಗುವಂಥ ಲಾಭಗಳೇನು, ಜಲಯೋಗದ ಸಾಹಸಕ್ಕೆ ಬೇಕಾದಂಥ ಸಿದ್ಧತೆ ಏನು, ಮತ್ತು ಜಲಯೋಗ ಪ್ರವೀಣೆ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಯಾವ ಸಂಯಮ ಬೇಕಾಗುತ್ತೆ, ಅವರ ತಲೆಮಾರಿಗೆ ಅದು ಎಷ್ಟರ ಮಟ್ಟಿಗೆ ಮುಖ್ಯ, ಹೀಗೆ ಅದರ ಎಲ್ಲ ವಿವಿಧ ವಿಷಯಗಳನ್ನು ನಾವು ನಿಮಗೆ ಪ್ರಾತ್ಯಕ್ಷಿಕೆಯ ಮೂಲಕ ಇವತ್ತು ತೋರಿಸ್ಲಿಕ್ಕಿದ್ದೇವೆ. ನಿಮ್ಮೆಲ್ಲರ ಪರವಾಗಿ ಈ ಹೆಣ್ಮಗಳಿಗೆ, ಸಾಧಕಿಗೆ ನಾನು ಅತ್ಯಂತ ಸ್ವಾಗತವನ್ನು ಕೊಡ್ತೇನೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ಈ ಜಲಯೋಗದ ಅಥವಾ ಹಠ ಅಥವಾ ಈ ಪ್ರವೃತ್ತಿ ಹೇಗೆ ಆರಂಭ ಆಯಿತು? ಸರ್, ಈ ಜಲಯೋಗ ನಾನು ಇವತ್ತು ಮಾಡ್ತಾ ಇದ್ದೀನಿ ಅಂದರೆ ನನಗೆ ರಿಯಲ್ ಮೋಟಿವೇಶನ್ ಅಥವಾ ಎಂಕರೇಜ್ಮೆಂಟ್ ಅಥವಾ ಸಪೋರ್ಟ್ ಸಿಕ್ಕಿದ್ದು ನನ್ನ ತಂದೆ ಮತ್ತು ತಾಯಿಯಿಂದ. ನಾನು ಈ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ಬಗ್ಗೆನೇ ಹೇಳ್ಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಮ್ಮ ತಂದೆ ಬಂದು ಪ್ರೊಫೆಸರ್ ಕೆ ಮಲ್ಲಿಕಾರ್ಜುನ ಅಂತ. 44 ವರ್ಷ ಅವರು ಟೀಚಿಂಗ್ ಡೊಮೈನಲ್ಲಿ ಕೆಲಸ ಮಾಡಿದ್ದಾರೆ. ಅವರು ರಿಟೈರ್ಮೆಂಟ್ ಆದಮೇಲೆ 14 ವರ್ಷ ಕೆಲಸ ಮಾಡಿದ್ರು. ಅದಕ್ಕೆ ನಾನು ಯಾವತ್ತೂ ನಮ್ಮ ಡ್ಯಾಡಿಗೆ ಹೇಳ್ತೀನಿ, ಯು ಆರ್ ರಿಟೈರ್ಡ್ ಬಟ್ ನಾಟ್ ಟಯರ್ಡ್ ಅಂತ. ಅದೇ ಥರ ನಮ್ಮ ತಾಯಿ, ಶಿ ಈಸ್ ಅ ಹೋಮ್ ಮೇಕರ್. ಅವರು ನನಗೆ ತುಂಬ ಮೋಟಿವೇಶನ್ ಮಾಡ್ತಾ ಇದ್ರು. ಯಾವಾಗಲೂ ಹೇಳ್ತಾ ಇದ್ರು, ಎಜುಕೇಶನ್ ಜೊತೆನಲ್ಲಿ ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಡೆವಲಪ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ನನಗೆ ನಾನು ಐ ಆಮ್ ಅ ಬ್ಲ್ಯಾಕ್ ಬೆಲ್ಟ್ ಇನ್ ಕರಾಟೆ. ಆಮೇಲೆ ನಾನು ಸಿಂಗರ್ ಕೂಡ. ನಾನು ಜೂನಿಯರ್, ಸೀನಿಯರ್ ಕರ್ನಾಟಿಕ್ ಮ್ಯೂಸಿಕ್ ಎಲ್ಲ ನನಗೆ ಪಾಸ್ ಆಗಿದೆ. ಮತ್ತು ರೈಫಲ್ ಶೂಟರ್ ಕೂಡ. ಅದೇ ಥರ ನಮ್ಮ ತಂದೆ ಹೇಳ್ತಾ ಇದ್ರು, ನೋಡಮ್ಮ, ಯಾವ ಸ್ಕಿಲ್ಸ್ ಕಲ್ತ್ರೇನು ಬಿಟ್ರೇನು, ಆದರೆ ಸ್ವಿಮ್ಮಿಂಗ್ ಅನ್ನೋದು ಮಾತ್ರ ಮನುಷ್ಯ ಕಲಿಲೇಬೇಕು, ನೀನು ಅದನ್ನು ಕಲಿಬೇಕು ಅಂತ ಹೇಳಿದ್ರು. ನಾನು ಸ್ವಿಮ್ಮಿಂಗ್ ಕಲಿತಾಗ ಒಂದು ಕನ್ಫೈನ್ಡ್ ಪೂಲಲ್ಲೆಲ್ಲ ನಾನು ಕಲ್ತಿಲ್ಲ. ಬಾವಿಗಳು, ಅದು ಆಳನೇ ಗೊತ್ತಿರಲ್ಲ, ಆ ಥರ ಎಲ್ಲ ದುಮ್ಕಿ ಮಾಡಿ ಕಲ್ತಿರೋ ಅಂಥದ್ದು. ಸೊ ಆಮೇಲೆ ನಮ್ಮ ತಾಯಿ ಬಂದು ಅವರು ಟ್ರೆಡಿಷನಲ್ ಯೋಗ ಮತ್ತು ಕನ್ವೆನ್ಷನಲ್ ಯೋಗದಲ್ಲಿ ಅವರು ಶಿ ವಾಸ್ ಅನ್ ಎಕ್ಸ್ಪರ್ಟ್. ಸೊ ಶಿ ವಾಸ್ ಮೈ ಗುರು ಫಾರ್ ಕನ್ವೆನ್ಷನಲ್ ಯೋಗ, ಅಂದ್ರೆ ಲ್ಯಾಂಡ್ ಮೇಲ್ ಮಾಡುವಂತ ಯೋಗ. ಸೊ ನಾನು ಈಜುವಾಗ ನಾನು ಬ್ಯಾಕ್ ಸ್ಟ್ರೋಕು, ಫ್ರೀ ಸ್ಟೈಲು ಅದೆಲ್ಲ ಮಾಡುವಾಗ ನಮ್ಮ ತಾಯಿ ಹೇಳ್ತಾ ಇದ್ರು, ನೀನು ದ ವೇ ಯು ಬ್ಯಾಲೆನ್ಸ್ ಯುವರ್ ಬಾಡಿ, ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀಯ, ನನಗನ್ಸುತ್ತೆ ನೀನು ನಾನು ಹೇಳ್ಕೊಟ್ಟಿರೋ ಯೋಗನ ನೀನು ನೀರ್ ಮೇಲೆ ಮಾಡ್ತೀಯಾ ಅಂತ ಒಂದು ಥಾಟ್ ಕೊಟ್ರು. ಆ ಥಾಟ್ ಇಂದಾನೆ ನಾನು ಇವತ್ತು ಜಲಯೋಗ ಮಾಡ್ಲಿಕ್ಕಾಯ್ತು. ನೆಲದ ಮೇಲೂ ಮಾಡ್ತೀರಿ? ನೆಲದ ಮೇಲೂ ಮಾಡ್ತೀನಿ. ಅಲ್ಲಿ ಏನ್ ಮಾಡ್ತೀನಲ್ಲ ಅದು ನಾನು ನೀರ್ ಮೇಲೆ ತುಂಬಾ ಚೆನ್ನಾಗಿ, ನನ್ಗೆ ತುಂಬಾ ಖುಷಿಯಾಗಿ ನಾನು ಮಾಡ್ತೀನಿ. ನೀವು ರೈಫಲ್ ಶೂಟ್ರು, ನಿಮ್ಮ ಹತ್ರ ಎತ್ಕೊಂಡು ಮಾತಾಡೋದು ಬಹಳ ಡೇಂಜರ್ ಆಗಿದೆ. ಹೆಣ್ಮಕ್ಳು ಯಾವ ರೀತಿ ಬೆಳೆಬೇಕು ಅನ್ನೋದಕ್ಕೆ ಡಾಕ್ಟರ್ ಸವಿತಾ ರಾಣಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಭಾವಿಸ್ತೇನೆ. ನಾನು 3-4 ವರ್ಷದಿಂದ ಅವರನ್ನು ಒಡನಾಟ ಮಾಡಿದ್ದೇನೆ. ತಂದೆ, ತಾಯಿ, ಸಂಸಾರ, ಒಂದು ಹೆಣ್ಣುಮಗಳು, ಹೆತ್ತವರಿಗೆ ಯಾವ ರೀತಿ ಬೆಲೆ ಕೊಡಬೇಕು, ಹೆತ್ತವರನ್ನು ಹೇಗೆ ನೋಡ್ಕೋಬೇಕು, ಪ್ರತಿಯೊಂದನ್ನು ಹೇಗೆ ನಾವು ಜಾಗೃತೆಯಿಂದ ಬದುಕನ್ನು ಸಾಗಿಸಬೇಕು ಅನ್ನೋದಕ್ಕೆ ನಮ್ಮ ಸವಿತಾ ಬಹಳ ಒಳ್ಳೆಯ ಒಂದು ಮಾದರಿ. ಅವೆಲ್ಲವನ್ನು ನಿಮಗೆ ನಾನು ಸಮಗ್ರವಾಗಿ ಮಾತಾಡ್ತೇವೆ. ಅದರ ಜೊತೆಗೇ ಈಗ ಐ ಥಿಂಕ್ ನೀವು ಎಲ್ಲ ಕಾಯ್ತಾ ಇರುವಂಥದ್ದು ನೀರಿನ ಮೇಲಿನ ಯೋಗ, ಆ ಯೋಗದ ಭಂಗಿಗಳು, ಮತ್ತು ಅಲ್ಲೇ ಕೆಲವು ಮಾತುಕತೆಗಳನ್ನು ಮಾಡೋಣ. ಒಂದು ಹೊಸ ಸ್ಟೈಲ್, ಅದು ಹೊಸ ಸಾಧ್ಯತೆ. ನೀರಿನಲ್ಲಿ ಅವರು ಇರ್ತಾರೆ, ದಡದಲ್ಲಿ ನಾವಿರ್ತೇವೆ, ಮಧ್ಯದಲ್ಲಿ ನೀವಿರ್ತೀರಿ, ಮಾತುಕತೆ ನಡೀತದೆ.
ಡೆಫಿನೆಟ್ಲಿ ಸರ್, ಸೊ ಅಲ್ಲಿಗೆ ಹೋಗೋಣ ಅಂತ ಡೆಫಿನೆಟ್ಲಿ ಸರ್, ಓಕೆ ಡೆಫಿನೆಟ್ಲಿ ಸರ್. ಕವಿತಾ ಅವರು ಈಗ ನಮ್ಮ ಮುಂದಿನ ಯೋಗಾಸನವನ್ನ ನೀರಲ್ಲಿ ಮಾಡ್ಲಿಕ್ಕೆ ಈಗ
ಪ್ರೊಫೆಸರ್ ಕೆ ಮಲ್ಲಿಕಾರ್ಜುನರು 44 ವರ್ಷಗಳ ಕಾಲ ಅಧ್ಯಾಪನ ಸೇವೆ ಸಲ್ಲಿಸಿ ಅನೇಕ ಪೀಳಿಗೆಗಳನ್ನು ರೂಪಿಸಿದ್ದಾರೆ. ಅವರ ತಾಯಿ ಶ್ರೀಮತಿ ನಿರ್ಮಲಾ ಮಲ್ಲಿಕಾರ್ಜುನ್ ಅವರು ಗೃಹಿಣಿಯಾಗಿ ಕುಟುಂಬದ ಶಕ್ತಿ, ಪ್ರೀತಿ ಮತ್ತು ಬೆಂಬಲದ ಆಧಾರವಾಗಿದ್ದಾರೆ. ಅವರು ಈಜು ಕಲಿತಿದ್ದು ತಮ್ಮ ಪ್ರೇರಣೆಯಿಂದ, ಯೋಗವನ್ನ ಸ್ವೀಕರಿಸಿದ್ದು ತಮ್ಮ ತಾಯಿಯ ಮಾರ್ಗದರ್ಶನದಿಂದ. ಅವರ ತಾಯಿ ಡಾಕ್ಟರ್ ರಾಣಿಯ ಅಸಾಧಾರಣ ಈಜು ಸಾಮರ್ಥ್ಯವನ್ನ ಗುರುತಿಸಿ ನೀರಿನ ಮೇಲೆ ಯೋಗ ಮಾಡುವ ಕಲ್ಪನೆಯನ್ನ ನೀಡಿದರು. ಹೀಗೆ 2 ಲೋಕಗಳು, ಒಂದು ನೀರಿನ ಹರಿವು, ಇನ್ನೊಂದು ಉಸಿರಿನ ಶಾಂತಿ ಒಟ್ಟಾಗಿ ಸೇರಿ ಜಲಯೋಗವಾಗಿ ರೂಪುಗೊಂಡವು. ಇದು ಅವರ ಪೋಷಕರಿಗೆ ಸಲ್ಲಿಸಿದ ಗೌರವ. ಡಾಕ್ಟರ್ ಸವಿತಾ ರಾಣಿ ಅವರು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಕೂಡ, ರೈಫಲ್ ಶೂಟಿಂಗ್ ಮತ್ತು ಈಜು ತರಬೇತಿ ಪಡೆದವರು. ಶ್ರೇಷ್ಠ ಗಾಯಕರಾಗಿದ್ದು ಜೂನಿಯರ್ ಮತ್ತು ಸೀನಿಯರ್ ಕರ್ನಾಟಕ ಸಂಗೀತ ಪರೀಕ್ಷೆಗಳನ್ನು ಪೂರೈಸಿದ್ದಾರೆ. ಅವರು ಶೈಕ್ಷಣಿಕ ವೃತ್ತಿಪರರಾಗಿಯೂ ಆಗಿದ್ದಾರೆ. ಅವರ ಮುಂಬರುವ ಪುಸ್ತಕ ಮೈ ಜಲಯೋಗ ಜರ್ನಿ ಶೀಘ್ರದಲ್ಲೇ ಪ್ರಕಟವಾಗಲಿದೆ. ಅವರು ವರ್ಷಗಳ ಕಾಲ 45ಕ್ಕೂ ಹೆಚ್ಚು ವಿಶಿಷ್ಟ ಜಲಯೋಗ ಆಸನಗಳನ್ನು ರೂಪಿಸಿ ಅಭ್ಯಾಸ ಮಾಡಿದ್ದಾರೆ. ವೃಕ್ಷಾಸನ, ಹರಿಯುವ ನೀರಿನ ಮೇಲೆ ಸ್ಥಿರತೆ, ಪದ್ಮಾಸನ ಮತ್ತು ಅರ್ಧ ಪದ್ಮಾಸನ, ಶಾಂತ ಧ್ಯಾನ ಸ್ಥಿತಿ, ಚಕ್ರಾಸನ, ನೀರು ಹಿಡಿದಿರುವ ವಿಶ್ವಾಸದೊಂದಿಗೆ ಹಿಂಬಾಗುವಿಕೆ, ವಕ್ರಾಸನ ಮತ್ತು ವಜ್ರಾಸನ, ನಿಖರ ತಿರುಗಾಟ ಮತ್ತು ಮಡಚುವಿಕೆ, ಸುಖಾಸನ, ಸರಳತೆಯಲ್ಲಿ ಶಾಂತಿ, ಮೊಸಳೆ ವ್ಯಾಯಾಮ, ಚಲನೆಯಲ್ಲಿಯೇ ಶಕ್ತಿ. ಪ್ರತಿ ಆಸನವು ನಿಯಂತ್ರಣ, ಆತ್ಮವಿಶ್ವಾಸ ಮತ್ತು ಶಾಂತಿಯನ್ನ ಪ್ರತಿಬಿಂಬಿಸುತ್ತದೆ. ನೀರಿನಲ್ಲಿ ಯೋಗಾಭ್ಯಾಸ ಮಾಡುವುದು ನೆಲದ ಮೇಲಿನ ಅಭ್ಯಾಸಕ್ಕಿಂತ ಸಂಪೂರ್ಣ ವಿಭಿನ್ನ. ಇಲ್ಲಿ ಪ್ರತಿರೋಧಕವೇ ಶಿಕ್ಷಕ, ತೇಲುವಿಕೆ ನಿಶ್ಶಬ್ದ ಸಹಾಯಕ. ಇದು ದೇಹಕ್ಕಷ್ಟೇ ಅಲ್ಲ, ಮನಸ್ಸಿಗೂ ಶಿಸ್ತನ್ನು ನೀಡುತ್ತದೆ. ಸಾಂಪ್ರದಾಯಿಕ ಯೋಗದಲ್ಲಿ ಅವರ ತಾಯಿ ಮೊದಲ ಗುರು. ಆದರೆ ಜಲಯೋಗವನ್ನು ಡಾಕ್ಟರ್ ರಾಣಿ ಅವರು ಸ್ವತಃ ಅನ್ವೇಷಣೆ ಮತ್ತು ಅನುಭವದ ಮೂಲಕ ಕಲಿತಿದ್ದಾರೆ. ಜಲಯೋಗವು ಅತ್ಯಂತ ವಿಶೇಷ ಮತ್ತು ಅಪಾಯಕಾರಿಯಾಗಬಹುದಾದ ಅಭ್ಯಾಸವಾಗಿದ್ದು
ಸರಿಯಾದ ಮಾರ್ಗದರ್ಶನ ಮತ್ತು ಸುರಕ್ಷತೆ ಇಲ್ಲದೆ ಇದನ್ನ ಪ್ರಯತ್ನಿಸಬಾರದು. ಅವರು ಅನೇಕ ಗ್ರಾಮಗಳ ತೆರೆದ ಬಾವಿಗಳ ಜಲಯೋಗ ಪ್ರದರ್ಶನ ಮಾಡಿದ್ದಾರೆ. ಜೊತೆಗೆ ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ಜಾಗೃತಿ ಕುರಿತು ಕಾರ್ಯಾಗಾರಗಳನ್ನು ನಡೆಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಎಂದು ಅವರು ಭಾರತದ ತ್ರಿವರ್ಣ ಧ್ವಜವನ್ನು ಹಿಡಿದು ನೀರಿನಲ್ಲಿ ಜಲಯೋಗ ಪ್ರದರ್ಶಿಸಿದರು. ಇದು ದೇಶಭಕ್ತಿಯ ಆಳವಾದ ಕ್ಷಣವಾಗಿತ್ತು. ಚುನಾವಣೆಗಳ ಸಂದರ್ಭದಲ್ಲಿ ಅವರು ಮತದಾನದ ಮಹತ್ವದ ಬಗ್ಗೆ ಜಲಯೋಗದ ಮೂಲಕ ಜನಜಾಗೃತಿ ಮೂಡಿಸಿದ್ದಾರೆ. ಅವರಿಗೆ 200ಕ್ಕೂ ಹೆಚ್ಚು ಪ್ರಶಸ್ತಿಗಳು ದೊರೆತಿವೆ. ಅವರ ಕಾರ್ಯಗಳು ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಕಟಗೊಂಡಿದೆ. ಲಂಡನ್ ಎಕ್ಸ್‌ಪ್ರೆಸ್ ಎಂಬ ಅಂತಾರಾಷ್ಟ್ರೀಯ ಖ್ಯಾತಿಯ ಪತ್ರಿಕೆ ಅವರ ಅಪರೂಪದ ಜಲಯೋಗ ಸಾಧನೆ ಕುರಿತು ಲೇಖನ ಪ್ರಕಟಿಸಿದೆ. ಅವರ ಕುಂಭಮೇಳ ಸಾಧನೆ ಶ್ಲಾಘನೀಯವಾದದ್ದು. ಅವರು ಕೆಆರ್ ಪೇಟೆ ಕುಂಭಮೇಳ, ಟಿ ನರಸೀಪುರ ಕುಂಭಮೇಳ, ಪ್ರಯಾಗರಾಜದ ಮಹಾಕುಂಭಮೇಳ ಇವುಗಳಲ್ಲಿ ಜಲಯೋಗ ಪ್ರದರ್ಶಿಸಿದ್ದಾರೆ. ಇದು ಅಪರೂಪದ ತ್ರಿವಳಿ ಸಾಧನೆಯಾಗಿದೆ. ಇಂದು ಭಾರತವನ್ನ ಯೋಗದ ರಾಜಧಾನಿಯಾಗಿ ಗುರುತಿಸಲಾಗುತ್ತಿರುವ ಸಂದರ್ಭದಲ್ಲಿ ಜಲಯೋಗವು ಅಪರೂಪದ ಮತ್ತು ಪುರಾತನ ಅಭ್ಯಾಸವಾಗಿ ತನ್ನ ಸ್ಥಾನವನ್ನ ಹೊಂದಿದೆ.
ಅದರ ಪುನರ್ಜೀವನ ಮತ್ತು ಪ್ರದರ್ಶನದಲ್ಲಿ ಡಾಕ್ಟರ್ ರಾಣಿ ಅವರ ಅಸಾಧಾರಣ ಕೊಡುಗೆ ರಾಷ್ಟ್ರದ ಅತ್ಯುನ್ನತ ಮಟ್ಟದಲ್ಲಿ ಮಾನ್ಯತೆ ಪಡೆಯುವಂತಹ ಪರಂಪರೆಯನ್ನ ಪ್ರತಿಬಿಂಬಿಸುತ್ತದೆ. ಇದರಲ್ಲಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳಿಂದಲೂ ಗುರುತಿಸಬೇಕಾದ ಮಹತ್ವವಿದೆ. ಡಾಕ್ಟರ್ ರಾಣಿ ಅವರು ನೀರಿನಲ್ಲಿ ನಿಜವಾದ ನಕ್ಷತ್ರ. ಬಹುಶಃ 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳದಲ್ಲಿ ಜಲಯೋಗ ಮಾಡಿದ ವಿಶ್ವದ ಏಕೈಕ ವ್ಯಕ್ತಿ ಅವರು ಇರಬಹುದು. ಈ ವಿಶಿಷ್ಟ ಸಾಧನೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಬೇಕಾದದ್ದು. ಇದು ವಿಶ್ವದಲ್ಲಿಯೇ ಮೊದಲ ಬಾರಿಗೆ ನಡೆಯುತ್ತಿರುವ ವಿಶೇಷ ಸಂದರ್ಶನವಾಗಿರಬಹುದು. ಇಲ್ಲಿ ಡಾಕ್ಟರ್ ರಾಣಿ ಅವರು ಕಠಿಣ ಆಸನದಲ್ಲಿಯೇ ಜಲಯೋಗ ಮಾಡುತ್ತಾ ಸಂಪೂರ್ಣ ಸಂದರ್ಶನವನ್ನ ನೀಡಿದ್ದಾರೆ. ಆ ಭಗವಂತನು ಡಾಕ್ಟರ್ ರಾಣಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆಶೀರ್ವದಿಸಲಿ.